ನಿಮಗೆ ಇವತ್ತೊಂದು ಉಪ್ಪಿನಕಾಯಿ ತೋರಿಸ್ತೀನಿ. ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ಹಾಕಿ ಸಿಂಪಲ್ಲಾಗಿ ಮಾಡೋಂಥ ತೋರಿಸ್ತೀನಿ. ಇವಾಗ ನೀವು ಫ್ರೈ ಮಾಡ್ಕೋಬೇಕು. ಸಾಸಿವೆ ಹಾಕ್ತಾಯಿದ್ದೀನಿ ನಾನು 1 ಸ್ಪೂನು. ಸಾಸಿವೆ ಎಲ್ಲ ಸಿಡಿದಾಯಿತು. ಈಗ ಇದನ್ನು ಸಿದ್ದಾದ್ಮೇಲೆ ಈ ಥರ ಪೌಡರ್ ಮಾಡ್ಕೋಬೇಕು. ಮತ್ತು ಅರಿಶಿಣದ ಪುಡಿ ಮತ್ತು ಇಲ್ಲಿ ನೋಡಿ ನಿಂಬೆಹಣ್ಣು 1 ಕಪ್ ಹಾಕಬೇಕಾಗುತ್ತೆ. ಇದು ಮಾವಿನಕಾಯಿ ಶುಂಠಿ ಅಂತ ಈ ಥರ ಸಿಗುತ್ತೆ. ಮಾವಿನಕಾಯಿ ಶುಂಠಿ 1 ಕಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ 1 ಕಪ್ ಹಾಕ್ಕೊಳ್ಳಿ. ಹಸಿಮೆಣಸಿಕಾಯಿ 1 ಕಪ್ಪು, ಇಂಗು ಮತ್ತು ಸ್ವಲ್ಪ ಅದಕ್ಕೆ ತಕ್ಕಷ್ಟು ಸಕ್ಕರೆ. ಈಗ ಎಷ್ಟು ಫಾಸ್ಟಾಗಿ ಮಾಡ್ತೀನಿ ನೀವೇ ನೋಡಿ. ಈಗ ನಿಂಬೆಹಣ್ಣು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ ಹಿಂಗೆ ಹಾಕ್ಕೊಳ್ಳೋದು. ಆಮೇಲೆ ಇದು ಮಾವಿನಕಾಯಿ ಶುಂಠಿ, ಇದನ್ನು ಹಿಂಗೆ ಹಾಕ್ಕೊಳ್ಳೋದು. ಆಮೇಲೆ ಹಸಿಮೆಣಸಿಕಾಯಿ ನೋಡಿ, ಇದನ್ನು ಈ ಥರ 1 ಕಪ್ಪು ನಾನು ಹಾಕಿದ್ದೀನಿ, ಖಾರವಾಗಿದೆ. ಮತ್ತು ಬೆಳ್ಳುಳ್ಳಿ 1 ಕಪ್ ನೀವು ಹಾಕ್ಕೊಳ್ಳಿ, ನಾನು ಅರ್ಧ ಕಪ್ ಹಾಕಿದ್ದೀನಿ. ಮತ್ತು ನೋಡಿ ಸ್ವಲ್ಪ ಇಂಗು ಮತ್ತು ಅರಿಶಿನ, ಇಲ್ಲಿ ಅರಿಶಿನ ನೋಡಿ ಇಷ್ಟು ಹಾಕೋಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಹುಳಿ ಬರುತ್ತೆ ಅಂತ ಹೇಳಿ 1 ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಆಮೇಲೆ ಸಾಸಿವೆ ಪುಡಿ ಮೇಯ್ನು. ಇದಕ್ಕೆ ಸಾಸಿವೆ ಪುಡಿ ನೋಡಿ ಇಷ್ಟು ಹಿಡಿಯುತ್ತೆ, ಇಷ್ಟು ಹಾಕಬೇಕು. ಮತ್ತು ಎಲ್ಲನೂ ನಾವು ನೀಟಾಗಿ ಕಲಿಸಿದ್ರೆ ನೋಡಿ. ಉಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ, 3/4 ಕಪ್ಪು ಬೇಕಾಗುತ್ತೆ. ಮತ್ತು ಸ್ವಲ್ಪ ಜ್ಯೂಸು 1 ನಿಂಬೆಹಣ್ಣಾಗಿ ಹಿಂಡಿದ್ದೀನಿ. ಇದು ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 1 ವಾರ ಆದಮೇಲೆ ಡೈಲಿ ಹಿಂಗೆ ಕೈ ಹಾಕ್ತಾಯಿರಿ. ಆದರೆ ತುಂಬ ರುಚಿಕರವಾಗಿರೋ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಪಿಕಲ್ಸ್ ರೆಡಿ, ಉಪ್ಪಿನಕಾಯಿ ರೆಡಿ.